ನಿಧಿ ಆಸೆಗೆ ದತ್ತು ಪೋಷಕರಿಂದಲೇ ಮಗು ಬಲಿಗೆ ಯತ್ನ. ಇನ್ನು ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಡೋದಕ್ಕೆ ಪೂಜೆಯನ್ನ ಮಾಡಲಾಗಿರುತ್ತೆ. ಹೊಸಪೇಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿದೆ. 8 ತಿಂಗಳ ಗಂಡು ಮಗುವನ್ನ ರಕ್ಷಿಸಿದಂತಹ ಅಧಿಕಾರಿಗಳು ಸೈಯದ್ ಇಮ್ರಾನ್ ಅನ್ನುವರ ಮನೆಯಲ್ಲಿ ಬಲಿಗೆ ಪೂಜೆಯನ್ನ ಮಾಡಲಾಗ್ತಾ ಇರುತ್ತೆ. ದತ್ತು ಪೋಷಕರಿಂದ ಮಗುವನ್ನೇ ಬಲಿ ಕೊಡೋದಕ್ಕೆ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಮನೆ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಮಗುವನ್ನ ರಕ್ಷಣೆ ಮಾಡಿದ್ದಾರೆ. 8 ತಿಂಗಳಿನಿಂದ ಬೇರೆಯವರಿಂದ ಗಂಡು ಮಗುವನ್ನ ಅವರು ಖರೀದಿ ಮಾಡ್ಕೊಂಡಿರ್ತಾರೆ. ನಿನ್ನೆ ಹುಣ್ಣಿಮೆ ಆಗಿರೋದ್ರಿಂದ ಮಗುವನ್ನ ಬಲಿ ಕೊಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ಕೋತಾರೆ. ಇನ್ನು ಮನೆ ಕೋಣೆಯಲ್ಲಿ ಗುಂಡಿ ತೆಗೆದು ಪೂಜೆ ಮಾಡಿರೋದು ಪತ್ತೆಯಾಗಿ ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಆರೋಪದ ಬಗ್ಗೆ ತನಿಖೆಯನ್ನ ನಡೆಸಿದಾಗ ಪರಾರಿಯಾಗದ ದತ್ತು ಪೋಷಕರ ಹುಡುಕಾಟವನ್ನ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ. 8 ತಿಂಗಳ ಗಂಡು ಮಗುವನ್ನ ರಕ್ಷಣಾ ಪಡೆ ರಕ್ಷಿಸಿರುವಂತದ್ದು. ಇನ್ನು ಸೈಯದ್ ಇಮ್ರಾನ್ ಅನ್ನುವರ ಮನೆಯಲ್ಲಿ ದತ್ತು ತಗೊಂಡಿದ್ದಂತಹ ಗಂಡು ಮಗುವನ್ನ ಬಲಿ ಕೊಡೋದಕ್ಕೆ ಅಂತ ಪೂಜೆ ಮಾಡುವಾಗ ಸಿಕ್ಕಿಬಿದ್ದಿರುವಂಥದ್ದು. ನಮಗೊಂದು ಮಾಹಿತಿ ಬರುತ್ತೆ, ಒಂದು ದೂರು ಬರುತ್ತೆ ಮಕ್ಕಳ ಸಹಾಯವಾಣಿ 109ಗೆ. ಒಂದು ಮಗುನ ಒಂದು 8 ತಿಂಗಳ ಮಗು, ಒಂದು 8 ತಿಂಗಳಿಂದ ಒಂದು ಮಗುನ ಸಾಕೊಂಡಿದ್ದಾರೆ. ಅದರ ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು CDP ಅವರದು ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುನ ರೆಸ್ಕ್ಯೂ ಮಾಡಬೇಕಾಗುತ್ತೆ. ರೆಸ್ಕ್ಯೂ ಮಾಡಿರ್ತೀವಿ. ಅಲ್ಲಿ ಒಂದು ಗುಡಿ ತೋಡಿರ್ತಾರೆ. ಆ ಗುಡಿ ತೋಡಿದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾನಾಸ್ಪದವಾಗಿ ಕಾಣಿಸಿರ್ತವೆ. ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ, ನಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದೀವಿ. ಸೋಮವಾರ ಒಂದು ಕಮಿಟಿ ನಡೆಯುತ್ತೆ, CWC ಅಂತ. ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಅವ್ರು ಏನು ಬಂದು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಕ್ಷನ್ ತಗೊಳ್ತಾರೆ, ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲಿ ಯಾರು ಬಂಧನ ಮಾಡೋದು ಅಂಥದ್ದು ಏನಾದರೂ ಆಗಿದೆ? ಅದು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ. ಈಗ ಜಸ್ಟ್ ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂತು ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ದೀವಿ. ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ. ಈಗ ಮಗು ಎಲ್ಲಿದೆ ಮೇಡಮ್? ಮಗು ನಮ್ಮ ಸುಪರ್ದಿಯಲ್ಲಿದೆ, ಒಂದು ಮಕ್ಕಳ ಶಿಶು ಮಂದಿರದಲ್ಲಿದೆ. ಆ ಘಟನಾ ಸ್ಥಳದಲ್ಲಿ ಏನಾದರೂ ವಸ್ತುಗಳೇನಾದ್ರು ಜಪ್ತಿ ಮಾಡೋಂಥದ್ದು ಏನಾದರೂ? ಏನೂ ಮಾಡಿಲ್ಲ. ಒಂದು ಫೋಟೋ ಏನು ತೊಗೋಬೇಕು, ವಿಡಿಯೋ ಆ ಥರದ್ದು ಮಾತ್ರ ಮಾಡ್ಕೊಂಡ್ಬಂದಿದ್ದೀವಿ. ಏನು ಜಪ್ತಿ ಮಾಡೋಂಥದ್ದು ಏನೂ ಇರಲಿಲ್ಲ, ತೊಗೊಂಬರೋಂಥದ್ದು ಏನೂ ಇರಲಿಲ್ಲ. ನಾವು ಅಲ್ಲೇನಾದ್ರು ವಿರೋಧ ಮಾಡೋಂಥದ್ದು ಮಗು ತಗೊಂಡು? ಆಯಿತು, ತುಂಬಾ ವಿರೋಧ ಮಾಡಿದ್ರು. ಆ ಮಗು ನಾವು ದತ್ತು ತೊಗೊಂಡಿದ್ದೀವಿ, ನಾವು ಸಾಕ್ಕೊತಾ ಇದ್ದೀವಿ, ಯಾವುದೇ ರೀತಿ ಆ ಥರ ನಾವು ಬಲಿ ಮಾಡ್ತಿಲ್ಲ ಅನ್ನೋದೆಲ್ಲ ತುಂಬ ಹೇಳಿದರು. ಆದ್ರೂ ಮಗುವಿನ ಒಂದು ಉದ್ದೇಶ ಏನಿತ್ತು, ಬಲಿ ಅಂತ ಏನು ಬಂತು ನಮ್ಮ ಕಂಪ್ಲೇಂಟು, ಆ ಉದ್ದೇಶದಿಂದ ಮಗು ರೆಸ್ಕ್ಯೂ ಮಾಡಿದ್ವಿ. ಅದು ದತ್ತು ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಕಾನೂನುಬದ್ಧವಾಗಿಲ್ಲ. ಅದು ದಾಖಲೆಗಳು ಏನೂ ಇಲ್ಲ ದತ್ತು ತೊಗೊಂಡಿದ್ದೀವಿ.